ದರ್ಶನ್ ಅವ್ರನ್ನ ಕಂಡ ಕೂಡಲೇ ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟ ಧನ್ವೀರ್ ಹಾಗೂ ಆಪ್ತ ಹೇಮಂತ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಂತೆಯೇ ಧನ್ವೀರ್ ಹೋಗಿ ಬಿಗಿದಪ್ಪಿದ್ದಾರಂತೆ. ದರ್ಶನ್ ಕಂಡು ಒಂದು ಕ್ಷಣ ಮೌನಕ್ಕೆ ಜಾರಿದ್ರಂತೆ ದರ್ಶನ್ ಅವ್ರನ್ನ ನೋಡಿ ಧನ್ವೀರ್ ಕಣ್ ತುಂಬಿಕೊಂಡಿದ್ದಾರೆ. ಧನ್ವೀರ್ನ ಆರೋಪಿ ದರ್ಶನ್ ಸಮಾಧಾನ ಪಡಿಸಿದ್ದಾರೆ. ಈ ವೇಳೆ ದರ್ಶನ್ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಪತ್ನಿ. ನಟ ಧನ್ವೀರ್ ಹಾಗೂ ಸಂಬಂಧಿಗಳು ಕೂಡ ದರ್ಶನ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಳ್ಳಾರಿ ಜೈಲಿಗೆ ಬಂದ ಹೊಸದ್ರಲ್ಲಿ ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿತ್ತು. ನೀವು ನೆನಪಿಸ್ಕೊಳ್ಳೋದಾದರೆ ಬಳ್ಳಾರಿ ಖಾರ, ಅಲ್ಲಿನ ಹೀಟು ಸಾಕಷ್ಟು ತೊಂದರೆ ಕೊಟ್ಟಿತ್ತು. ಈಗ ಹೇಗಿದ್ದಾರೆ ದರ್ಶನ್ ಅಂತ ಅವರ ಕುಟುಂಬಸ್ಥರು ಮತ್ತು ಆಪ್ತರು ವಿಚಾರಿಸ್ಕೊಂಡಿದ್ದಾರೆ. ದೃಶ್ಯಗಳು ನೋಡ್ತಾ ಇದ್ರ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿರತಕ್ಕಂಥ 4 ದೃಶ್ಯಗಳು. ನಟ ಧನ್ವೀರ್ ಬಂದಿರತಕ್ಕಂಥದ್ದು, ವಿಜಯಲಕ್ಷ್ಮಿ ಅವ್ರು ಬಂದಿರತಕ್ಕಂಥದ್ದು, ಅವ್ರನ್ನ ಭೇಟಿ ಮಾಡೋಕ್ಕೆ ದರ್ಶನ್ ಸೆಲ್ ಒಳಗಿಂದ ಬಂದಿರುವಂಥ ದೃಶ್ಯಗಳು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಇವತ್ತು ಕೂಡ ವಿಜಯಲಕ್ಷ್ಮಿ ಛಲ ಬಿಡದಂತೆ ಬಂದು ಭೇಟಿಯಾಗಿ ದರ್ಶನ್ ಅವ್ರನ್ನ ಅಂದರೆ ಕೇಸ್ ಇದ್ದಾಗಲೂ ಎಲ್ಲ ಬಂದು ಭೇಟಿಯಾಗಿದ್ದಾರೆ. ಅವ್ರು ಲಾಸ್ಟ್ ಟೈಮು ಎಲ್ಲ ಬಂದು ಭೇಟಿಯಾಗಿ ಮುಂದಿನ ಕಾನೂನು ಪ್ರಕ್ರಿಯೆ ಏನು ಅಂತ ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ. ದರ್ಶನ್ ಅವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಹಾಗೆಯೇ ಯಾರು ಏನೇ ಹೇಳಿ ವಿಜಯಲಕ್ಷ್ಮಿ ಅವ್ರು ಮಾತ್ರ ಭಾಳ ಒಂಥರ ಪಾಸಿಟಿವ್ ಮೈಂಡೆಡ್ ಆಗಿ ಬಂದು ದರ್ಶನ್ ಅವ್ರನ್ನ ಭೇಟಿ ಮಾಡಿ ಹೋಗ್ತಾ ಇರೋಂಗೆ ಕಾಣ್ತಾ ಇದೆ. ಒಂಥರ ನಿಜವಾದ ಹಿತೈಷಿ ದರ್ಶನ್ ಅವ್ರದ್ದು ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ರೇಣುಕಾರಾಧ್ಯ, ಎಸ್ ಶ್ರೀಲಕ್ಷ್ಮಿ, ನೀವು ಹೇಳಿದ್ದು 100ಕ್ಕೆ 100 ಪಟ್ಟು ನಿಜ ಅಂತ ಹೇಳ್ಬೋದು. ಯಾಕಂದ್ರೆ ದರ್ಶನ್ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರು ಆಗ ಮಾತ್ರ ವಿಜಯಲಕ್ಷ್ಮಿ ಅವರು ಬಂದಿಲ್ಲ. ಬದಲಿಗೆ ಪರಪ್ಪನ ಅಗ್ರಹಾರ ಜೈಲಾಗಿರ್ಬೋದು, ಮೊದಲಿಗೆ ದರ್ಶನ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಏನು ಸ್ಟೇಷನ್ಗೆ ಹೋಗಿದ್ರು, ಆ ಸ್ಟೇಷನ್ಗೂ ಕೂಡ ವಿಜಯಲಕ್ಷ್ಮಿ ಹೋಗಿದ್ರು. ಅಂದ್ರೆ ಆ ಸ್ಟೇಷನ್ ಇಂದ ಹಿಡಿದು ಈಗ ಬಳ್ಳಾರಿವರೆಗೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಎಲ್ಲೇ ಹೋದ್ರು ಕೂಡ ಬಂದು ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಪ್ರತಿ ಬಾರಿ ಅಂದ್ರೆ ವಾರಕ್ಕೆ ಒಮ್ಮೆ ವಿಜಯಲಕ್ಷ್ಮಿ ಅವರು ಬರ್ತಾ ಇರ್ತಕ್ಕಂಥದ್ದು ವಿಶೇಷ. ಅಂದ್ರೆ ವಾರದಲ್ಲಿ ಒಮ್ಮೆ ಬಂದು ದರ್ಶನ್ ಆರೋಗ್ಯ ವಿಚಾರಿಸ್ತಾರೆ. ಜೊತೆಗೆ ಅವರು ಮಾಡಿರ್ತಕ್ಕಂಥ ಅಂದ್ರೆ ಕೋರ್ಟ್ಗೆ ಏನು ಅಪ್ಡೇಟ್ ಸಲ್ಲಿಕೆ ಮಾಡಿದ್ರು, ಮತ್ತೆ ಕಾನೂನು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಜೊತೆಗೆ ಅವರಿಗೆ ಬೇಕಾದ ಒಂದಷ್ಟು ಬಟ್ಟೆಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಮೆಡಿಸಿನ್ ಗಳನ್ನು ಕೂಡ ಪ್ರತಿ ಬಾರಿ ತಂದು ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ವಾರವೂ ಕೂಡ ಬಂದಿರತಕ್ಕಂಥದ್ದು. ಈ ವಾರದ ವಿಶೇಷ ಏನಂದ್ರೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಮಂಗಳವಾರ ಬಂದಿರತಕ್ಕಂಥದ್ದು. ಅಂದ್ರೆ ಪ್ರತಿ ಬಾರಿ ಶುಕ್ರವಾರ ಅಥವಾ ಗುರುವಾರ ಬರ್ತಾ ಇದ್ರು, ಆದ್ರೆ ಈ ಬಾರಿ ವಾರದ ಆರಂಭದಲ್ಲೇ ಬಂದಿರತಕ್ಕಂಥದ್ದು. ಅಂದ್ರೆ ಇನ್ನೊಂದು ಬಾರಿ ಅವರಿಗೆ ಮೀಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅಂದ್ರೆ ಜೈಲಿನಲ್ಲಿ ಇರ್ತಕ್ಕಂಥ ಸಾಮಾನ್ಯ ಕೈದಿಗಳನ್ನಾಗಿರ್ಬೋದು ಅಥವಾ ಯಾವುದೇ ವಿಚಾರಣಾಧೀನ ಕೈದಿಯನ್ನಾಗಿರ್ಬೋದು ವಾರದಲ್ಲಿ 2 ಬಾರಿ ಮೀಟ್ ಮಾಡಬಹುದು. ಹೀಗಾಗಿ ಈ ಬಾರಿ ವಾರದ ಮೊದಲೇ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಮ್ಮೆ ಈ ವಾರದಲ್ಲಿ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಅವರು ಯಥಾ ಪ್ರಕಾರ ಬಟ್ಟೆಯನ್ನ ತಂದಿದ್ದಾರೆ ದರ್ಶನ್ ಅವ್ರಿಗೆ. 2 ಬ್ಯಾಗ್ ನಲ್ಲಿ ಬಟ್ಟೆ ಹಾಗೂ ಅವರಿಗೆ ಬೇಕಾದ ಒಂದಷ್ಟು ಡ್ರೈ ಫ್ರೂಟ್ಸ್ ಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಮೆಡಿಸಿನ್ ಗಳನ್ನು ಕೂಡ ಅಂದ್ರೆ ಟ್ಯಾಬ್ಲೆಟ್ಸ್ ಗಳನ್ನ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಬಿಸ್ಕೆಟ್ಸ್ ಗಳು, ಇವೆಲ್ಲ ಈ ರೀತಿಯಾದ ಒಂದಷ್ಟು ಪದಾರ್ಥಗಳನ್ನ ತಂದುಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಈ ಬಾರಿಯ ವಿಶೇಷ ಏನಂದ್ರೆ ದರ್ಶನ್ ಅವರನ್ನ ನೋಡೋದಕ್ಕೆ ನಟ ಧನ್ವೀರ್ ಜೊತೆಗೆ ದರ್ಶನ್ ಅವರ ಸಂಬಂಧಿ ಹೇಮಂತ್ ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಶ್ರೀಲಕ್ಷ್ಮಿ, ಇಷ್ಟು ದಿವಸ ದರ್ಶನ್ ಅವರನ್ನ ನೋಡೋದಕ್ಕೆ DIG ಅವರು ಒಂದು ಕಂಡೀಷನ್ ಹಾಕಿದ್ರು, ಅವರ ರಕ್ತ ಸಂಬಂಧಿಗಳು ಮಾತ್ರ ದರ್ಶನ್ ಅವರನ್ನ ನೋಡ್ಬೋದು, ಯಾರೇ ಎಷ್ಟೇ ಪ್ರಭಾವಿಗಳಾದ್ರೂ ಕೂಡ ದರ್ಶನ್ ಅವರನ್ನ ನೋಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು. ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ. ದಯವಿಟ್ಟಾಗಿ ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ. ದರ್ಶನ್ ಅವ್ರನ್ನ ಕಂಡ ಕೂಡಲೇ ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟ ಧನ್ವೀರ್ ಹಾಗೂ ಆಪ್ತ ಹೇಮಂತ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಂತೆಯೇ ಧನ್ವೀರ್ ಹೋಗಿ ಬಿಗಿದಪ್ಪಿದ್ದಾರಂತೆ. ದರ್ಶನ್ ಕಂಡು ಒಂದು ಕ್ಷಣ ಮೌನಕ್ಕೆ ಜಾರಿದ್ರಂತೆ ದರ್ಶನ್ ಅವ್ರನ್ನ ನೋಡಿ ಧನ್ವೀರ್ ಕಣ್ ತುಂಬಿಕೊಂಡಿದ್ದಾರೆ. ಧನ್ವೀರ್ನ ಆರೋಪಿ ದರ್ಶನ್ ಸಮಾಧಾನ ಪಡಿಸಿದ್ದಾರೆ. ಈ ವೇಳೆ ದರ್ಶನ್ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಪತ್ನಿ. ನಟ ಧನ್ವೀರ್ ಹಾಗೂ ಸಂಬಂಧಿಗಳು ಕೂಡ ದರ್ಶನ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಳ್ಳಾರಿ ಜೈಲಿಗೆ ಬಂದ ಹೊಸದ್ರಲ್ಲಿ ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿತ್ತು. ನೀವು ನೆನಪಿಸ್ಕೊಳ್ಳೋದಾದರೆ ಬಳ್ಳಾರಿ ಖಾರ, ಅಲ್ಲಿನ ಹೀಟು ಸಾಕಷ್ಟು ತೊಂದರೆ ಕೊಟ್ಟಿತ್ತು. ಈಗ ಹೇಗಿದ್ದಾರೆ ದರ್ಶನ್ ಅಂತ ಅವರ ಕುಟುಂಬಸ್ಥರು ಮತ್ತು ಆಪ್ತರು ವಿಚಾರಿಸ್ಕೊಂಡಿದ್ದಾರೆ. ದೃಶ್ಯಗಳು ನೋಡ್ತಾ ಇದ್ರ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿರತಕ್ಕಂಥ 4 ದೃಶ್ಯಗಳು. ನಟ ಧನ್ವೀರ್ ಬಂದಿರತಕ್ಕಂಥದ್ದು, ವಿಜಯಲಕ್ಷ್ಮಿ ಅವ್ರು ಬಂದಿರತಕ್ಕಂಥದ್ದು, ಅವ್ರನ್ನ ಭೇಟಿ ಮಾಡೋಕ್ಕೆ ದರ್ಶನ್ ಸೆಲ್ ಒಳಗಿಂದ ಬಂದಿರುವಂಥ ದೃಶ್ಯಗಳು.
ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೇಣುಕಾ ರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾ ರಾಧ್ಯ, ಇವತ್ತು ಕೂಡ ವಿಜಯಲಕ್ಷ್ಮಿ ಛಲ ಬಿಡದಂತೆ ಬಂದು ಭೇಟಿಯಾಗಿ ದರ್ಶನ್ ಅವ್ರನ್ನ ಅಂದ್ರೆ ಕೇಸ್ ಇದ್ದಾಗಲೂ ಎಲ್ಲ ಬಂದು ಭೇಟಿಯಾಗಿದ್ದಾರೆ. ಅವ್ರು ಲಾಸ್ಟ್ ಟೈಮು ಎಲ್ಲ ಬಂದು ಭೇಟಿಯಾಗಿ ಮುಂದಿನ ಕಾನೂನು ಪ್ರಕ್ರಿಯೆ ಏನು ಅಂತ ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ. ದರ್ಶನ್ ಅವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಹಾಗೆಯೇ ಯಾರು ಏನೇ ಹೇಳಿ ವಿಜಯಲಕ್ಷ್ಮಿ ಅವ್ರು ಮಾತ್ರ ಬಹಳ ಒಂಥರ ಪಾಸಿಟಿವ್ ಮೈಂಡೆಡ್ ಆಗಿ ಬಂದು ದರ್ಶನ್ ಅವ್ರನ್ನ ಭೇಟಿ ಮಾಡಿ ಹೋಗ್ತಾ ಇರೋಂಗೆ ಕಾಣ್ತಾ ಇದೆ. ಒಂಥರ ನಿಜವಾದ ಹಿತೈಷಿ ದರ್ಶನ್ ಅವ್ರದ್ದು ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ರೇಣುಕಾರಾಧ್ಯ, ಎಸ್ ಶಿವಲಕ್ಷ್ಮಿ, ನೀವು ಹೇಳಿದ್ದು 100ಕ್ಕೆ 100 ಪಟ್ಟು ನಿಜ ಅಂತ ಹೇಳ್ಬೋದು. ಯಾಕಂದ್ರೆ ದರ್ಶನ್ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರು ಆಗ ಮಾತ್ರ ವಿಜಯಲಕ್ಷ್ಮಿ ಅವರು ಬಂದಿಲ್ಲ. ಬದಲಿಗೆ ಪರಪ್ಪನ ಅಗ್ರಹಾರ ಜೈಲಾಗಿರ್ಬೋದು, ಮೊದಲಿಗೆ ದರ್ಶನ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಏನು ಸ್ಟೇಷನ್ಗೆ ಹೋಗಿದ್ರು ಆ ಸ್ಟೇಷನ್ಗೂ ಕೂಡ ವಿಜಯಲಕ್ಷ್ಮಿ ಹೋಗಿದ್ರು. ಅಂದ್ರೆ ಆ ಸ್ಟೇಷನ್ ಇಂದ ಹಿಡಿದು ಈಗ ಬಳ್ಳಾರಿವರೆಗೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಎಲ್ಲೇ ಹೋದ್ರು ಕೂಡ ಬಂದು ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಪ್ರತಿ ಬಾರಿ ಅಂದ್ರೆ ವಾರಕ್ಕೆ ಒಮ್ಮೆ ವಿಜಯಲಕ್ಷ್ಮಿ ಅವರು ಬರ್ತಾ ಇರ್ತಕ್ಕಂಥದ್ದು ವಿಶೇಷ. ಅಂದ್ರೆ ವಾರದಲ್ಲಿ ಒಮ್ಮೆ ಬಂದು ದರ್ಶನ್ ಆರೋಗ್ಯ ವಿಚಾರಿಸ್ತಾರೆ. ಜೊತೆಗೆ ಅವರು ಮಾಡಿರ್ತಕ್ಕಂಥ ಅಂದ್ರೆ ಕೋರ್ಟ್ಗೆ ಏನು ಅಫಿಡವಿಟ್ ಸಲ್ಲಿಕೆ ಮಾಡಿದ್ರು, ಮತ್ತೆ ಕಾನೂನು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಜೊತೆಗೆ ಅವರಿಗೆ ಬೇಕಾದ ಒಂದಷ್ಟು ಬಟ್ಟೆಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಮೆಡಿಸಿನ್ ಗಳನ್ನು ಕೂಡ ಪ್ರತಿ ಬಾರಿ ತಂದು ಕೊಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಈ ವಾರವೂ ಕೂಡ ಬಂದಿರತಕ್ಕಂಥದ್ದು. ಈ ವಾರದ ವಿಶೇಷ ಏನಂದ್ರೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಮಂಗಳವಾರ ಬಂದಿರತಕ್ಕಂಥದ್ದು. ಅಂದ್ರೆ ಪ್ರತಿ ಬಾರಿ ಶುಕ್ರವಾರ ಅಥವಾ ಗುರುವಾರ ಬರ್ತಾ ಇದ್ರು, ಆದ್ರೆ ಈ ಬಾರಿ ವಾರದ ಆರಂಭದಲ್ಲೇ ಬಂದಿರತಕ್ಕಂಥದ್ದು. ಅಂದ್ರೆ ಇನ್ನೊಂದು ಬಾರಿ ಅವರಿಗೆ ಮೀಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅಂದ್ರೆ ಜೈಲಿನಲ್ಲಿ ಇರ್ತಕ್ಕಂಥ ಸಾಮಾನ್ಯ ಕೈದಿಗಳನ್ನಾಗಿರ್ಬೋದು ಅಥವಾ ಯಾವುದೇ ವಿಚಾರಣಾಧೀನ ಕೈದಿಯನ್ನಾಗಿರ್ಬೋದು ವಾರದಲ್ಲಿ 2 ಬಾರಿ ಮೀಟ್ ಮಾಡಬಹುದು. ಹೀಗಾಗಿ ಈ ಬಾರಿ ವಾರದ ಮೊದಲೇ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಮ್ಮೆ ಈ ವಾರದಲ್ಲಿ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಅವರು ಯಥಾ ಪ್ರಕಾರ ಬಟ್ಟೆಯನ್ನ ತಂದಿದ್ದಾರೆ. ದರ್ಶನ್ ಅವ್ರಿಗೆ 2 ಬ್ಯಾಗ್ ನಲ್ಲಿ ಬಟ್ಟೆ ಹಾಗೂ ಅವರಿಗೆ ಬೇಕಾದ ಒಂದಷ್ಟು ಡ್ರೈ ಫ್ರೂಟ್ಸ್ ಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಮೆಡಿಸಿನ್ ಗಳನ್ನು ಕೂಡ ಅಂದ್ರೆ ಟ್ಯಾಬ್ಲೆಟ್ಸ್ ಗಳನ್ನ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಬಿಸ್ಕೆಟ್ಸ್ ಗಳು ಇವೆಲ್ಲ ಈ ರೀತಿಯಾದ ಒಂದಷ್ಟು ಪದಾರ್ಥಗಳನ್ನ ತಂದು ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಈ ಬಾರಿಯ ವಿಶೇಷ ಏನಂದ್ರೆ ದರ್ಶನ್ ಅವರನ್ನ ನೋಡೋದಕ್ಕೆ ನಟ ಧನ್ವೀರ್ ಜೊತೆಗೆ ದರ್ಶನ್ ಅವರ ಸಂಬಂಧಿ ಹೇಮಂತ್ ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಶ್ರೀಲಕ್ಷ್ಮಿ ಇಷ್ಟು ದಿವಸ ದರ್ಶನ್ ಅವರನ್ನ ನೋಡೋದಕ್ಕೆ DIG ಅವರು ಒಂದು ಕಂಡೀಷನ್ ಹಾಕಿದ್ರು, ಅವರ ರಕ್ತ ಸಂಬಂಧಿಗಳು ಮಾತ್ರ ದರ್ಶನ್ ಅವರನ್ನ ನೋಡ್ಬೋದು, ಯಾರೇ ಎಷ್ಟೇ ಪ್ರಭಾವಿಗಳಾದ್ರೂ ಕೂಡ ದರ್ಶನ್ ಅವರನ್ನ ನೋಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು. ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ. ದಯವಿಟ್ಟಾಗಿ ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತಾಯಿ ಕೂಡ ಬರ್ತಾರೆ ಅಂತ ಕಾಯ್ತಾ ಇದ್ದಂತಹ ದರ್ಶನ್ಗೆ ಇವತ್ತು ಕೂಡ ನಿರಾಸೆ. ತಾಯಿ ಮೀನಾ ಬರದೇ ಇರೋದಕ್ಕೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿದೆ. ತಾಯಿನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ತಾಯಿಗಾಗಿ ಕಾಯ್ತಾ ಇದ್ರು ದರ್ಶನ್. ಇವತ್ತು ಕೂಡ ಅಮ್ಮ ಬಂದಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದಾರಂತೆ ದರ್ಶನ್. ಮನುಷ್ಯನಿಗೆ ಹಾಗೇನೆ ಸಮಯ ಸಿಕ್ಕಾಗ ಬದುಕಲ್ಲಿ ಮಾಡಿರೋ ಸರಿ ತಪ್ಪು ಎಲ್ಲ ರಿಯಲೈಸ್ ಆಗುತ್ತೆ. ಬಹುಶಃ ದರ್ಶನ್ಗೂ ಅಂಥದ್ದೊಂದು ದರ್ಶನ ಆಯ್ತಾ ಜೈಲಲ್ಲಿ. ಒಂದು ಹಂತದಲ್ಲಿ ತಾಯಿ ಅವರ ಮನೆಗೆ ಹೋಗ್ತಾ ಇರಲಿಲ್ಲ ಅಂತ ಹೇಳಲಾಗಿತ್ತು. ಆಮೇಲೆ ತಾಯಿ ಮೀನಮ್ಮ ಅವರು ಬಂದು ಮಾತಾಡ್ಸ್ಕೊಂಡು ಹೋದ್ರು ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ. ಈಗ ಮತ್ತೆ ತಾಯಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆಯಂತೆ ದರ್ಶನ್ ಅವ್ರಿಗೆ. ರೈಟ್, ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ತಾಯಿನ ನೋಡಬೇಕು ಅಂತ ಹಂಬಲಿಸ್ತಾ ಇದ್ದಾರಂತೆ ದರ್ಶನ್ ಅಂತ, ಏನಿದೆ ಅಪ್ಡೇಟ್? ಶಿವಲಕ್ಷ್ಮಿ, ಪ್ರತಿ ಬಾರಿ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ ಮೇಲೆ ವಿಜಯಲಕ್ಷ್ಮಿ ಅವರು 4ನೇ ಬಾರಿ ದರ್ಶನ್ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಪ್ರತಿ ಬಾರಿ ಕೂಡ ಒಬ್ಬೊಬ್ರು ಅವರ ಜೊತೆಗೆ ಬರ್ತಾ ಇದ್ದಾರೆ. ಈ ಹಿಂದೆ 2 ಬಾರಿ ಅಂದ್ರೆ ಆರಂಭದಲ್ಲಿ ವಿಜಯಲಕ್ಷ್ಮಿ ಒಬ್ಬರೇ ಬಂದಿದ್ರು, ಆ ಬಳಿಕ ದರ್ಶನ್ ಸಹೋದರ ದಿನಕರ್ ಕೂಡ ಬಂದಿದ್ರು. ಆದ್ರೆ ಈ ಬಾರಿ ಅವರ ಸ್ನೇಹಿತರಾದ ಧನ್ವೀರ್ ಬಂದಿದ್ದಾರೆ, ಜೊತೆಗೆ ಅವರ ಸಂಬಂಧಿ ಹೇಮಂತ್ ಕೂಡ ಬಂದಿರತಕ್ಕಂಥದ್ದು. ಆದ್ರೆ ದರ್ಶನ್ ಕಳೆದ 2-3 ದಿನಗಳಿಂದ ಪದೇ ಕಾಲ್ ಮಾಡಿದಾಗಲೆಲ್ಲ ಅವರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ವಿಷಯ ಏನಂದ್ರೆ ತಾಯಿಯನ್ನ ನೋಡ್ಬೇಕಾಗಿದೆ ಅನ್ನುವ ಒಂದು ಕಾಳಜಿಯನ್ನ ಅಂದ್ರೆ ಅವರ ಆರೋಗ್ಯದ ಬಗ್ಗೆ ಕೇಳಿದ್ರಂತೆ. ಜೊತೆಗೆ ಒಂದ್ ಬಾರಿ ಕರ್ಕೊಂಡು ಬರೋದಕ್ಕೂ ಕೂಡ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ರಂತೆ. ಆದ್ರೆ ಈ ವಾರ ಬರ್ತಾರೆ ಅಂತ ಈಗ 2 ವಾರದಿಂದನೂ ಕೂಡ ದರ್ಶನ್ ಅವರು ಕಾಯ್ತಾ ಇದ್ರು. ಆದ್ರೆ ಈ ಬಾರಿಯೂ ಕೂಡ ಅವರ ಒಂದು ನಿರೀಕ್ಷೆ ಹುಸಿಯಾಗಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವ್ರಿಗೆ ಇದು ಮತ್ತೆ ಒಂದಷ್ಟು ನಿರಾಸೆಯನ್ನ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಬಂದು ಈಗಾಗಲೇ 21 ದಿನ ಕಳಿತು. ಅಂದಿನಿಂದ ಇಂದಿನವರೆಗೂ ಕೂಡ ಏಕಾಂಗಿಯಾಗಿದ್ದಾರೆ. ಒಂದಷ್ಟು ಸಂಬಂಧಿಕರು ಜೊತೆಗೆ ತಾಯಿ ಆಗಿರ್ಬೋದು, ಪತ್ನಿ ಜೊತೆಗೆ ಮಗ ಇವರನ್ನ ನೋಡ್ಬೇಕು ಅನ್ನೋದು ಆಗಾಗ ಅವರಿಗೆ ಕಾಡ್ತಾ ಇರತಕ್ಕಂತ ಒಂದು ಸಮಸ್ಯೆ. ಹೀಗಾಗಿ ಈ ಬಾರಿ ತಾಯಿ ಬರ್ತಾರೆ ಅಂತ ಒಂದಷ್ಟು ನಿರೀಕ್ಷೆಯಲ್ಲಿದ್ರು. ಈ ಬಾರಿ ಅವರು ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ.